ನಾಯಕತ್ವ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಅಂಗಳಕ್ಕೆ ಚೆಂಡು ಎಸೆದಿದ್ದಾರೆ. ಡಿಕೆಶಿಯ ತಂತ್ರ ಏನೋ ಹಾಗಿದ್ರೆ ಪದೇ ಪದೇ ಕೊಟ್ಟ ಮಾತು ನೆನಪಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಯಕತ್ವದ ವಿಚಾರವಾಗಿ ಡಿಸಿಎಂ ಡಿಕೆಶಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಅಂಗಳಕ್ಕೆ ಚೆಂಡನ್ನ ಎಸೆದಿದ್ದಾರೆ. ಡಿಕೆಶಿಯ ಹಾಗಿದ್ರೆ ತಂತ್ರ ಏನು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಿದ್ದು ವರಿಷ್ಠರ ಅಂಗಳಕ್ಕೆ ಅಧಿಕಾರ ಹಂಚಿಕೆಯ ಚೆಂಡು ಬಿದ್ದಿದೆ ಬಂದು ಹೈಕಮಾಂಡ್ ನಾಯಕರು ಈ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಇತ್ತ ಸಿದ್ದರಾಮಯ್ಯ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಆದರೆ ಇದೇ ಅವಧಿಯಲ್ಲಿ ಸಿಎಂ ಆಗೋದಕ್ಕೆ ಡಿಕೆಶಿಯಿಂದ ಪಟ್ ಕೂಡ ಹಿಡಿಯಲಾಗಿದೆ. ಸೊ ಹೀಗಾಗಿ ಪದೇ ಪದೇ ಕೊಟ್ಟ ಮಾತನ್ನ ನೆನಪಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನು ಸೂಕ್ತ ಸಂದರ್ಭದಲ್ಲಿ ಜನತೆಯ ಮುಂದೆ ಸಿಎಂ ಹೇಳ್ತಾರೆ ಇದ್ಯಾವುದು ಗುಟ್ಟಿನ ವ್ಯವಹಾರ ಅಲ್ಲ ಅಂತ ಹೇಳಿರುವಂತದ್ದು. ನೇರವಾಗಿ ಸಿದ್ದರಾಮಯ್ಯಗೆ ಸಂದೇಶವನ್ನ ಮುಟ್ಟಿಸಿದ್ರ ಹಾಗಿದ್ರೆ ಡಿಕೆಶಿ. ಮತ್ತೊಂದೆಡೆ ಆಪ್ತರ ಮೂಲಕ ಡಿಕೆಶಿ ಬಹಿರಂಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಶತಾಯಗತಾಯ ಸಿಎಂ ಕುರ್ಚಿ ಏರೋದಕ್ಕೆ ಡಿಸಿಎಂ ರಣತಂತ್ರವನ್ನ ರೂಪಿಸ್ತಾ ಇದ್ದಾರಾ ಹಾಗಿದ್ರೆ? ಮತ್ತೆ ನಾಯಕತ್ವ ವಿಚಾರವಾಗಿ ಬಾಂಬನ್ನ ಹಾರಿಸಿರುವಂತದ್ದು ಡಿಕೆ ಶಿವಕುಮಾರ್. ಸಿಎಂ ಅಂಗಳಕ್ಕೆ ಎಸೆದಿದ್ದಾರೆ ಡೈರೆಕ್ಟ್ಲಿ. ಹಾಗಿದ್ರೆ ಏನೆಲ್ಲ ತಂತ್ರವನ್ನ ಹೆಣೆದಿದ್ದಾರೆ? ಡಿಕೆಶಿ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದರ ಹಿಂದೆ 100 ತಂತ್ರವನ್ನ ಹೆಣೆದೇ ಮಾಡಿರ್ತಾರೆ. ಏನೇ ಮಾತನ್ನ ಆಡಿದ್ರು ಕೂಡ ಅದ್ರ ಹಿಂದೆ ಒಂದು ಮರ್ಮ ಅಡಗಿರುತ್ತೆ. ನಾಯಕತ್ವ ವಿಚಾರವಾಗಿ ಕೂಡ ದಿನಕ್ಕೊಂದು ಮಾತನ್ನ ಹೇಳ್ತಾ ಇರುವಂತಹ ಡಿಕೆ ಶಿವಕುಮಾರ್ ಒಂದ್ಸಲ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅಂತ ಹೇಳ್ತಾರೆ. ಸಿಎಂ ನನ್ನ ಮಧ್ಯೆ ಯಾವುದೇ ಅಜ್ಜಟಪಟ್ಟಿ ಕಿತ್ತಾಟಗಳಿಲ್ಲ. ನಾವು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ತಲೆಬಾಗ್ತೀವಿ. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಹೈಕಮಾಂಡ್ ಮುಂದೆ ಫೈನಲ್ ಡಿಸಿಷನ್ ಅದು ಏನು ಹೇಳುತ್ತೋ, ಅದು ಏನು ಹೊರ ಹಾಕುತ್ತೋ ಅದಕ್ಕೆ ನಾವಿಬ್ರು ಕೂಡ ಬದ್ಧರಾಗಿದ್ದೀವಿ ಅಂತ ಹೇಳುತ್ತೆ. ಕೊಟ್ಟ ಮಾತನ್ನ ಪದೇ ಪದೇ ಬೇರೆ ಬೇರೆ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಿದ್ರೆ ಡಿಕೆಶಿ ಈ ವಿಚಾರವಾಗಿ ಹೈಕಮಾಂಡ್ ಕೂಡ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿರುತ್ತೆ. ಅಂದ್ರೆ ಯಾರು ಕೂಡ ಈ ಒಂದು ನಾಯಕತ್ವದ ವಿಚಾರವಾಗಿ ನಾಯಕತ್ವದ ಫೈಟ್ ಬಗ್ಗೆ ಮಾತನಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಈ ರೀತಿಯಾದಂತಹ ಮಾತುಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಡಿಕೆಶಿ ಆಪ್ತರು ಕೂಡ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಮಾತನ್ನ ನೆನಪಿಸುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಡಿಕೆಶಿ ಆಪ್ತ ಕೂಡ ಶಾಸಕ ಕೂಡ ಹೇಳಿರ್ತಾರೆ. ಸೊ ಸಿದ್ದರಾಮಯ್ಯ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಎಲ್ಲ ವಿಚಾರಗಳಿಗೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಹೈಕಮಾಂಡ್ ನಾಯಕರು ಈ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಇನ್ನೊಂದು ಕಡೆ ಚೀಮಾರಿ ಹಾಕ್ತಾ ಇದೆ ಪಬ್ಲಿಕ್. ಅಂದ್ರೆ ಏನ್ ನಡೀತಾ ಇದೆ ಯಾವುದು ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ. ಯಾಕೆ ಹೀಗೆ ಅಂತ ಹೇಳ್ಬಿಟ್ಟು ನಾಯಕತ್ವ ವಿಚಾರವನ್ನ ಪರೋಕ್ಷವಾಗಿ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯಗೆ ಡಿಸಿಎಂ ತಲುಪಿಸುವಂತಹ ಕೆಲಸವನ್ನೇನಾದ್ರೂ ಮಾಡ್ತಾ ಇದ್ದಾರಾ ಹಾಗಿದ್ರೆ? ಅಂದ್ರೆ ಇವಾಗ ಯಾವ ರೀತಿ ಪರಿಸ್ಥಿತಿ ಆಗಿದೆ ಡಿಕೆಶಿಗೆ? ಮಾಡು ಇಲ್ಲವೇ ಮಡಿ. ನಿನ್ನೆ ಟಾಂಗ್ ಕೊಡ್ತಾ ಇದ್ರು, ಈ ಸಲ ಸಿಎಂ ಆದ್ರೆ ಆದಂಗೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ವಿಚಾರವಾಗೂ ಮುಂದಿಟ್ಕೊಂಡು ಈ ರೀತಿಯಾದಂತಹ ತಂತ್ರವನ್ನ ಹೆಣೆಯೋದಕ್ಕೆ ಡಿಕೆಶಿ ಮುಂದಾಗ್ತಾ ಇದ್ದಾರಾ? ಕಾದ್ ನೋಡ್ಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದ್ ರೀತಿಯಾಗಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರುತ್ತೆ, ಯಾರು ಕೂಡ ನಾಯಕತ್ವ ವಿಚಾರವಾಗಿ ಜಟಾಪಟಿಯನ್ನ ನಡೆಸೋ ಹಾಗಿಲ್ಲ, ಮಾತನಾಡೋ ಹಾಗಿಲ್ಲ, ಟಾಂಗ್ ಗಳನ್ನ ಕೊಡೋ ಹಾಗಿಲ್ಲ, ಬಹಿರಂಗ ಹೇಳಿಕೆಗಳನ್ನ ಕೊಡೋ ಹಾಗಿಲ್ಲ ಅಂತ ಬಿಟ್ಟು. ಆದ್ರೂ ಕೂಡ ಅದು ಮುಂದುವರಿತಾನೆ ಇದೆ, ಸ್ಟಾಪ್ ಆಗ್ತಾನೆ ಇಲ್ಲ. ಈಗ ಡಿಕೆಶಿ ಕೊಟ್ಟಿರುವಂತಹ ಹೇಳಿಕೆ ಜೊತೆಗೆ ಡಿಕೆಶಿ ಆಪ್ತ ಕೂಡ ಮಾತನಾಡಿದ್ರು. ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ನೆನಪು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ನಿಮ್ಮ ಕೊಟ್ಟಂತಹ ಮಾತನ್ನ ಸಿದ್ದರಾಮಯ್ಯನವರು ತಪ್ಪಿಸೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಈಗ ಡಿಕೆಶಿಯ ಯಾವ ರೀತಿಯಾದಂತಹ ಒಂದು ತಂತ್ರವನ್ನ ಹೆಣೆದಿದ್ದಾರೆ? ಹೈಕಮಾಂಡ್ಗೆ ವಿಚಾರವನ್ನ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರಾ ಅಂತ ದೀಪಾ ಅಪ್ಡೇಟ್ಸ್ ಕೊಡೋದಾದ್ರೆ? ರೋಜಾ, ಕಾಂಗ್ರೆಸ್ ನಲ್ಲಿ ಸದ್ಯಕ್ಕಂತೂ ಒಡೆದ ಮನೆಯಾಗಿದೆ. ಯಾಕಂದ್ರೆ ನಾಯಕರುಗಳು ಹೇಳಿಕೆ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ನೀಡಿದ ಬಳಿಕವೂ ಕೂಡ ಸಹಜವಾಗಿ ಹೇಳಿಕೆಗಳು ಮುಂದುವರೆದಿರುವಂತಹದ್ದು, ಬಹಿರಂಗವಾದಂತಹ ಹೇಳಿಕೆಗಳು, ಜಟಾಪಟಿಗಳು ಎಲ್ಲವೂ ಕೂಡ ಮುಂದುವರೆದಿದೆ. ಸಿದ್ದರಾಮಯ್ಯ ಅವರ ಕುರಿತಾಗಿ ಕೂಡ ನಿನ್ನೆ ಡಿಕೆ ಶಿವಕುಮಾರ್ ಅವರೇ ಮಾತನಾಡಿರುವಂತಹದ್ದು. ಕೆಲವೊಂದ್ ಕಡೆ ಇದೆಲ್ಲವೂ ಕೂಡ ಏನು ಹೈಕಮಾಂಡ್ ನಾಯಕರುಗಳಿಗೆ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೇಸರ ತರಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಹಾಗಾಗಿ ಅವರು ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡದೆ ಹೋಗ್ತಾ ಇರುವಂತಹದ್ದು ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತಹದ್ದು. ಇತ್ತೀಚೆಗೆ ಏನು ನಿನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಹೇಳಿದಂತಹ ಹೇಳಿಕೆ ಏನಿದೆ ಅಂದ್ರೆ ಸೂಕ್ತ ಸಮಯದಲ್ಲಿ ಸಿದ್ದರಾಮಯ್ಯ ಅವರೇ ಜನತೆಯ ಮುಂದೆ ಬಂದು ನಡೆದಂತಹ ವಿಚಾರದ ಬಗ್ಗೆ ಮಾತನಾಡ್ತಾರೆ ಅನ್ನುವಂತಹದ್ದೇನಿದೆ ಅದು ಕೂಡ ಹೈಕಮಾಂಡ್ ಗಮನಿಸಬೇಕಾದಂತಹ ವಿಚಾರವೇ ಆಗಿದೆ. ಯಾಕಂದ್ರೆ ಇದೇ ರೀತಿಯಾಗಿ ನಾಯಕರುಗಳೇ ನೇರವಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡೋದ್ರಿಂದ ಉಳಿದಂತಹ ಬೆಂಬಲಿತ ಶಾಸಕರುಗಳು, ಆಪ್ತ ಶಾಸಕರುಗಳಿಗೆ ಇವರು ಯಾವ ಸಂದೇಶವನ್ನ ಕೊಟ್ಟಂಗಾಗುತ್ತೆ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಪ್ರಶ್ನೆ ಎದ್ದಿದೆ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.